ರಾಬಿನ್ ಉತ್ತಪ್ಪ ಅವ್ರ ಜೊತೆ ಬಹಳ ಅದು ನಾನು ಪವನನ ಹೋಗಿದ್ವಿ. ಆಮೇಲೆ ಅಲ್ಲಿ ಹೋಗಿವಿ, ಕಾಮೆಂಟ್ರಿ ಮಾಡ್ಲಿಕ್ಕೆ ಹೋಗಿದ್ವಿ ರೀ ನಾವು ಮುಂಬೈಗೆ. RCB ಮ್ಯಾಚ್ ಕಾಮೆಂಟ್ರಿ ಮಾಡ್ಲಿಕ್ಕೆ ಹೋಗಿದ್ವಿ. ಅದ್ರ ನಡ್ಬರ್ಕ್ ನಾವು ರಾಬಿನ್ ಉತ್ತಪ್ಪ ಅವ್ರ ಜೊತೆ ಒಂದು ಕೊಲ್ಯಾಬ್ ರೀಲ್ ನಮ್ದು ಪ್ಲಾನ್ ಆಗಿತ್ತು ರೀ. ಸೊ ಅಲ್ಲಿ ಹೋಗಿ ಕೂತೀವಿ. ಅವರು ರೂಮ್ಗೆ ಎಂಟ್ರಿ ಕೊಟ್ಟು ಕೂಡಲೇ ಅಲ್ಲಿ ಒಬ್ರು ಹೇಳಿದಾರೆ ರೀ, ಇವರು ಉಡಾಪವ್ಯ ಅವರು, ಇವರು ವಾದಿರಾಜ್ ಹಂಗೆ ಹಿಂಗೆ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅವರಿಗೆ. ನಾವು ಸರ್ ಹೆಂಗೆ ಆರಾಮಿದ್ರಿ ಹಂಗೆ. ಅವರು ಕನ್ನಡ ಒಳಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಫುಲ್ ಖುಷಿ ರೀ, ನಾವು ಅವರು ಮಜಾ ಮಾಡ್ಲಿಕ್ಕೆ. ಆಮೇಲೆ ನಾವು ಸಣ್ಣಂಗೆ ಅವ್ರಿಗೆ ಏನು ಮಾಡಿದ್ವಿ, ಕಾನ್ಸೆಪ್ಟ್ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸರ್ ನಾವು ಹಿಂಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿವಿ. ಒಂದು 2 ಲೈನ್ ಹೇಳಿ ಕೂಡಲೇ ಅವ್ರು ಬಿದ್ದು ನಗಲಿಕತ್ತರ್ರಿ ಅವರು. ಸರ್ ನಿಮ್ಗೆ 2014 ನಿಮ್ಗೆ ಆರೆಂಜ್ ಕ್ಯಾಪ್ ಸಿಕ್ಕಿರ್ತದೆ, ಅದೊಂದು ಸ್ವಲ್ಪ 2014 KKR ಆರೆಂಜ್ ಕ್ಯಾಪ್ ಸಿಕ್ಕದ, ನಾ ಅದನ್ನ ಹಾಕೊಂಡು ಎಲ್ಲ ಕಡೆ ಅಡ್ಡಾಡಿ ಬರ್ತೀನಿ ಕೊಡ್ರಿ ಅಂತ ಹೇಳಿ ಹಿಂಗೊಂದು ಹೇಳ್ತೀನಿ ವಿಡಿಯೋದಾಗ. ನಿಮ್ಮ ರಾಬಿನ್ ಉತ್ತಪ್ಪ ಅಂತಿದ್ದು ರಾಬಿನ್ ಹುಡ್ ಅಂತೀನಿ ನಿಮಗೆ ಅಂತೆಲ್ಲ ಹಿಂಗೆ ಹೇಳಿದಾರೆ ಅವ್ರಿಗೆ. ಸೊ ಅವರು ಖುಷಿಯಾಗಿಬಿಟ್ರಿ. ಅವ್ರು ಇದು ಅವರು ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆತಲ್ರಿ ಅವ್ರು ನಕ್ರ ಮುಗೀತು. ನಮ್ಗೆ ಅದೇ ಬೇಕು. ವಿಡಿಯೋ ಎಲ್ಲ ಶೂಟ್ ಮಾಡಿದ್ವಿ, ಅಪ್ಲೋಡ್ ಮಾಡಿದ್ವಿ. ಮಂದಿನೂ ಎಲ್ಲ ಭಾರಿ ನನ್ನ ವಿಡಿಯೋ ಇವ್ನು ಶೂಟ್ ಮಾಡಿದ, ಇವ್ನ ವಿಡಿಯೋ ನಾ ಶೂಟ್ ಮಾಡಿದ್ವಿ. ಹಂಗೆಲ್ಲ ಮಾಡ್ಕೊಂಡು ಮಾಡಿದ್ವಿ ರೀ. ಅದೊಂದು ಡ್ರೀಮ್ ಅಂತ ಇದೆಯಾ ಪವ್ಯ, ಇವ್ರ ಜೊತೆ ಒಂದು ಕೊಲಾಬ್ ಮಾಡ್ಬೇಕು ಅಂತ? ಈಗ ಹಂಗೇನು ಡ್ರೀಮ್ ಅಂತ ಏನಿಲ್ರಿ, ಯಾಕಂದ್ರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಅಲ್ಲ, ಯಾಕಂದ್ರೆ ಇವಾಗ ಕೆಲವೊಂದು ಸ್ಟೇಜಸ್ ನಾವು ರೀಚ್ ಆದಾಗ ಆವಾಗ ಒಂದು ಹೊಸ ಆಸೆ ಉಟ್ಕೊಳತ್ತೆ. ಓಕೆ, ಇವರನ್ನ ನಾವು ಮಾಡಿದ್ವಿ, ಇನ್ನೊಬ್ಬರನ್ನ ಯಾರನ್ನಾದ್ರು ಅಂತ ಹಂಗೇನಾದ್ರು ಬಂತ ಮೈಂಡಿಗೆ ಇವ್ರ ಜೊತೆ ಕೊಲಾಬ್ ಮಾಡಬೇಕು ಅಂತ? ಹಂಗದ ಒಂದದ ರೀ, ಒಂದು ಸ್ಕೆಚ್ ಕಾಮಿಡಿ ಬರೀಬೇಕು ಎಸ್ ಸರಿಗೆ ಅಂತ ಒಂದದ. ಸ್ಕೆಚ್ ಕಾಮಿಡಿ ಒಂದು ಪ್ರಾಪರ್ ಸ್ಕಿಟ್ ಮಾಡ್ಬೇಕಂತದ. ಬಿಟ್ರೆ ವಿರಾಟ್ ಕೊಹ್ಲಿ ಜೊತೆ ಒಂದು ಫೋಟೋ ತಗೋದ, ಅದೊಂದದ. ಇದಂತರ ಜಿಜೆ ನನಗೆ ಆ್ಯಕ್ಚುಲಿ ಯುವರಾಜ್ ಸಿಂಗ್ ಭಾಳ ಸೇರ್ತಾರೆ. ನನಗೆ ಅವ್ರ ಜೊತೆ ಫೋಟೋ ಅಥವಾ ವಿಡಿಯೋ ಅಪರ್ಚುನಿಟಿ ಸಿಗ್ತದ, ಭಾಳ ಖುಷಿ ಆಗ್ತದೆ. ವಾದಿ ನನಗೇನು ಹಂಗೇನಿಲ್ರಿ ಈಗ ಸದ್ಯಕ್ಕೆ ಯಾರ ಜೊತೆ ಫೋಟೋ ಆಗಲಿ ಕೊಲಾಬ್ ಆಗಲಿ ನನ್ನ ತಲೆಗೇನು ಹಂಗೇನಿಲ್ಲ. ನನಗೆ ಏನು ಬರ್ತೋ ಅದು ಆ ಟೈಮಿಗೆ ನಾ ಎಕ್ಸೈಟ್ ಆಗ್ತೀನಿ ರೀ ಅಷ್ಟೇ. ಅಂದ್ರೆ ಏನು ಬರುತ್ತೋ ಅಕ್ಸೆಪ್ಟ್. ಅಷ್ಟೇ. ನನಗೇನು ಹಿಂಗೆ ಇವ್ರು ಹಿಂಗೆ ಮಾಡ್ಬೇಕು ಅನ್ನೋಕ್ಕಿಂತ ಅದೇ ಬಂದ್ರೆ ಇನ್ನೂ ಮಜಾ ಇರ್ತದೆ, ಭಾಳ ಚಲೋ. ಸೊ ಅಲ್ಲಿ ಮಟ್ಟ ನಾವು ಇನ್ನೂ ಹೆಚ್ಚು ಕೆಲಸ ಮಾಡ್ಬೇಕಂತ. ಬ್ಯೂಟಿಫುಲ್. ನಾವು ಬೆಂಗಳೂರು ಬಸ್ಸಲ್ಲಿರೋದ್ರಿಂದ ಬೆಂಗಳೂರಿನ ಬಗ್ಗೆನೇ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತು. ಕರ್ನಾಟಕದ ಸುತ್ತಮುತ್ತಲಿಂದ ದೇಶದ ಮೂಲೆಗಳಿಂದ ಬೆಂಗಳೂರು ಬಂದು ಸೆಟ್ಲ್ ಆಗಬೇಕು ಅನ್ಕೋತಾರೆ, ಅಥವಾ ಬೆಂಗಳೂರಿನಲ್ಲಿ ವಿ ನೀಡ್ ಟು ಫೈಂಡ್ ಸಮಥಿಂಗ್ ಅಂತ ಅನ್ಕೋತಾರೆ. ನೀವು ನಿಮ್ಮ ಜಿಲ್ಲೆಗಳಿಂದ ಬೆಂಗಳೂರಿಗೆ ಕಾಲಿಟ್ಟಾಗ ಇದ್ದ ಮೊದಲ ಫೀಲಿಂಗ್ ಏನು? ಪವ್ಯ ಶುರು ಮಾಡಿ. ಅಂದ್ರೆ ಮೊದಲು ನಾ ಇದ್ದೆ ಬೆಂಗಳೂರು 9th 10th ಇಲ್ಲೇ ಮಾಡೀನಿ. ಹೌದಾ? ಸೊ ಒಂದು 2 years ಇಲ್ಲಿ ಇದ್ದು ನಂಗೆ ಇದು ಇತ್ತು, ನಂಗೆ ಸೇರ್ತಿತ್ತು. ಆಗಿನ ನೆನಪುಗಳಿದೆಯಾ? ಮತ್ತೆ ಸ್ಟಾರ್ಟ್ ಆಯ್ತು. ಇದೊಂದು ಇರಿಟೇಟಿಂಗ್ ಇದೆ. ಅವ ಯಾವಾಗ